ಟೌನ್ಶಿಪ್ ಮಾಡೋದು ಖುದ್ದು ಪ್ರಧಾನಿಗಳಿಗೆ ಇಷ್ಟ ಇದೆ ನರೇಂದ್ರ ಮೋದಿ ಅವರಿಗೆ ಅಂತ ಖುದ್ದು ಸಿಎಂ ಹೇಳ್ತಾರೆ ಮುಖ್ಯಮಂತ್ರಿಗಳು. ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ ಸರ್. ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳ್ಬಿಡ್ತಿರೋದು ಇದು ಒಂದು ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳಿ ಹಿರಿಯ ನಾಯಕರೇ ಹೇಳಿದ್ದಾರೆ. ಲ್ಯಾಂಡ್ ಗ್ರಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಯಾರು ಸೈಟ್ ತಗೋತಿದ್ದಾರೆ ಇಂಥ ಟೌನ್ಶಿಪ್ ಅಲ್ಲಿ ಅಂದ್ರೆ ಮನೆ ಕಟ್ಟೋರು ಯಾರು ತಗೊಂತಾ ಇಲ್ಲ ಇನ್ವೆಸ್ಟ್ಮೆಂಟ್ಗೆ. ಇಸ್ ನೈದರ್ ಎನ್ ಇಂಡಸ್ಟ್ರಿ, ನೈದರ್ ಎನ್ ಇರಿಗೇಷನ್ ಪ್ರಾಜೆಕ್ಟ್. ಸೊ ಇದು ಓನ್ಲಿ ಮಿಯರ್ಲಿ ಎ ಟೌನ್ಶಿಪ್. ಅಂದಿನ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಅಂತ ಮಾಡಿದ್ರು. ಆ ರೆಡ್ ಝೋನ್ ಮಾಡಿರೋದಕ್ಕೆ ಇವತ್ತು ನಾವು ಭೂಮಿಯನ್ನ ಅಕ್ವೇರ್ ಮಾಡೋದಕ್ಕೆ ಅವಕಾಶ ಆಯ್ತು ಅಂತಿದ್ದಾರೆ. ಏನ್ ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ಅವ್ರು ನಿಜವಾಗ್ಲೂ ಕೂಡ ರೈತರಿಗೆ ಕಾಳಜಿ ಇದ್ದಿದ್ರೆ ರೆಡ್ ಝೋನ್ ಅನ್ನ ರಿಮೂವ್ ಮಾಡಬೇಕಾಗಿತ್ತು. ಪುನಃ 2018ಕ್ಕೆ ಮುಖ್ಯಮಂತ್ರಿ ಆದರು. ಹಾಗೆ ಮಾಡ್ಬೋದಾಯ್ತಲ್ಲ. ಆಸ್ ಸಿಂಪಲ್ ಆಸ್ ದಟ್. ಒಂದು ಕಡೆ ಕಡಿತೀನಿ ಅಂತಾರೆ, ಒಂದು ಕಡೆ ಬೆಳೆಸ್ತೀನಿ ಅಂತಾರೆ. ಒಟ್ನಲ್ಲಿ ದುಡ್ಡಂತೂ ವೇಸ್ಟ್ ಆಗ್ತದೆ. ಮಹಾರಾಷ್ಟ್ರ 80,000 ಎಕರೆ ಅಕ್ವಿಷನ್ ಮಾಡ್ಬಿಟ್ಟು ಹೊಸ ಟೌನ್ ಮಾಡ್ತಾರೆ. ತೆಲಂಗಾಣದಲ್ಲಿ 40,000 ಎಕರೆಯಲ್ಲಿ ಹೊಸ ಟೌನ್ ಮಾಡ್ತಾರೆ. ಅದು ನಿಜವಾಗ್ಲೂ ಬರಡು ಭೂಮಿನ ಸರ್. 80% ಆಫ್ ದ ಲ್ಯಾಂಡ್ ಈಸ್ ಫರ್ಟೈಲ್ ಲ್ಯಾಂಡ್. ಇಲ್ಲೂ ಕೂಡ ಬೇರೆ ಕಡೆ ಎಲ್ಲಾರು ಬರಡು ಭೂಮಿ ಇದ್ರೆ ಮಾಡ್ಕೊಳ್ಳಿ. ರೈತರೇನಾದ್ರೂ ಮೋದಿ ಅವ್ರಿಗೆ ನೇರವಾಗಿ ಲೆಟರ್ ಬರೆದ್ರೆ, ಜನರು 90% ನಮಗೆ ಬೇಡ ಅಂತ ಹೇಳಿದ್ಮೇಲೆ ಈ ಯೋಜನೆಯನ್ನ ಕೈ ಬಿಡಬೇಕು. ಅದು ನಿಜವಾದ ಪ್ರಜಾತಂತ್ರ ವ್ಯವಸ್ಥೆಯ ಒಂದು ನಿರ್ಧಾರ. ಯೋಜನೆ ಬಗ್ಗೆ ನಿಮ್ಮ ವಿರೋಧವನ್ನು ವ್ಯಕ್ತಪಡಿಸಬಹುದು, ಆದ್ರೆ ಯೋಜನೆಯನ್ನ ತಡೆಯಕ್ಕಾಗಲ್ಲ. ನಾನು ಪ್ರಯತ್ನ ಮಾಡಿದ್ದೆ, ಆದ್ರೆ ನನಗೆ ಅವಕಾಶ ಸಿಗಲಿಲ್ಲ. ಸರ್, ಗ್ರೇಟ್ ನಿಕೋಬಾರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನಲ್ಲಿ ವಿರೋಧ ಪಕ್ಷದ ಅಂದ್ರೆ ಸಂಸತ್ನ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಮರಗಳ ಮಾರಣ ಹೋಮ ಆಗುತ್ತೆ, ಬುಡಕಟ್ಟು ಜನಕ್ಕೆ ಅನ್ಯಾಯ ಆಗುತ್ತೆ, ಫಾರೆಸ್ಟ್ ರೂಲ್ಸ್ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಪಾರ್ಟಿಯ ಲೀಡರ್, ಅದೇ ಪಕ್ಷದ ಚಿಹ್ನೆಯಲ್ಲಿ ಆಯ್ಕೆಯಾಗಿ ಬಂದಂತಹ ಇಲ್ಲಿನ ಜನಪ್ರತಿನಿಧಿಗಳು ಭಿನ್ನವಾದ ಹೇಳಿಕೆ ಹೇಳ್ತಾರೆ. 8.5 ಲಕ್ಷ ಮರಗಳು ಬೆಳೆದು ನಿಂತಿರೋದು ಹಾಳಾದ್ರೂ ಪರವಾಗಿಲ್ಲ ಅಂತಾರೆ. The other lie that they're telling is that this forest has 145 trees a hectare, which is basically a lie. This forest has 145 trees in a few meters. ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಸರ್, ಸೊಲೋಶಿಯಂ ಅಂತ ಹೇಳಿ ಲೀಗಲಿ ಒಂದು ಆಪ್ಷನ್ ಇದೆ. ಈ ರೀತಿ ರೈತರಿಂದ ತುಂಬಾ ಬಲವಂತವಾಗಿ ಏನಾದ್ರು ಭೂಮಿ ಕಿತ್ಕೊಂಡ್ರೆ ಇವರು ಇವಾಗ 2 ಕೋಟಿ ಹೇಳಿದ್ರೆ ಅದನ್ನ 100 ಟೈಮ್ಸ್ ಕೊಡ್ಬೇಕಾಗತ್ತೆ ಒಬ್ಬೊಬ್ಬ ರೈತನಿಗೆ. ಬಿಡದಿ ಟೌನ್ಶಿಪ್ ಯೋಜನೆ ಈಗ ರಾಜ್ಯಾದ್ಯಂತ ಸದ್ ಮಾಡ್ತಾ ಇದೆ. ಭಾಗಶಃ ರೈತರು ಯೋಜನೆ ಬೇಡ, ಭೂಸ್ವಾಧೀನ ಕೈಬಿಡಿ ಅಂತ ಆಗ್ರಹ ಮಾಡ್ತಿದ್ದಾರೆ. ಆದ್ರೆ ಕೆಲವು % ರೈತರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಆದ್ರೆ ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು ಸಂಸದರಾದಂತಹ ಡಾಕ್ಟರ್ CN ಮಂಜುನಾಥ್ ಸರ್ಗೆ ಏನ್ ಅಭಿಪ್ರಾಯ ಇದ್ರ ಬಗ್ಗೆ, ಜೊತೆಗೆ ರೈತರ ಬಗ್ಗೆ ಅವ್ರಿಗಿರುವಂತಹ ಕಾಳಜಿಯನ್ನ ಖುದ್ದು ಅವ್ರ ಹತ್ರನೇ ಕೇಳೋಣ. ಸರ್, ನಮಸ್ತೆ. ನಮಸ್ತೆ ಸರ್, ಜನಪ್ರತಿನಿಧಿಗಳು ಜನರ ಧ್ವನಿ ಆಗಿರ್ತಾರೆ. ಸರ್, ನೀವು ಈಗಾಗಲೇ ಟ್ವೀಟ್ ಮಾಡಿದಿರಿ. ರೈತರ ಬಗ್ಗೆ, ಬಿಡದಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಭಿಪ್ರಾಯ ಸರ್? ಈಗ ಬಿಡದಿ ಟೌನ್ಶಿಪ್ಪು ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇದ್ರ ಬಗ್ಗೆ ನಾನು ಹಿಂದೆ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಒಂದು ಪತ್ರ ಬರೆದಿದ್ದೆ ನಾನು. ಯಾಕೆಂದರೆ ಇದು ಬಿಡದಿ ಟೌನ್ಶಿಪ್ ಏನಿದೆ, ಸುಮಾರು 9,000 ಎಕರೆನ ಭೂಸ್ವಾಧೀನ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಈಗ ಆಲ್ರೆಡಿ ಸುಮಾರು 500 ಎಕರೆಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅಂದರೆ ಇಲ್ಲಿ 90% ರೈತರು ಈ ಟೌನ್ಶಿಪ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಜನತಂತ್ರ ಅಥವಾ ಈ ನಮ್ಮ ಪ್ರಜಾಪ್ರಭುತ್ವ ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ಜನರ ಅಭಿಪ್ರಾಯದ ಅಡಿಯಲ್ಲಿ ಕೆಲಸ ಮಾಡಬೇಕು. ಈಗ ಜನರು 90% ನಮಗೆ ಬೇಡ ಅಂತ ಹೇಳಿದ ಮೇಲೆ ಈ ಯೋಜನೆಯನ್ನು ಕೈ ಬಿಡಬೇಕು. ಅದು ನಿಜವಾದ ಪ್ರಜಾತಂತ್ರ ವ್ಯವಸ್ಥೆಯ ಒಂದು ನಿರ್ಧಾರ. ಆದರೆ ಅದೇ ರೀತಿ ಈಗ ದೇವನಹಳ್ಳಿನಲ್ಲೂ ಕೂಡ ಹೊರಟಿದ್ರು, ಭೂಸ್ವಾಧೀನ ಮಾಡಬೇಕು. ನಿರಂತರವಾಗಿ ಅಲ್ಲಿ ಪ್ರತಿಭಟನೆ ಆಯಿತು. ನಂತರ ಯೋಜನೆ ಕೈ ಬಿಟ್ಟರು. ಅದೇ ರೀತಿ ಈಗಲೂ ಕೂಡ ಕಾಲ ಮಿಂಚಿಲ್ಲ.
ನಮ್ಮ ಘನ ಸರ್ಕಾರ ಇವತ್ತು ಈ ಭಾಗದವರೇ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಈ ಯೋಜನೆ ಕೈ ಬಿಡುವ ಮೂಲಕ ಈ ಭಾಗದ ರೈತರಿಗೆ ಒಂದು ಕೊಡುಗೆ ಕೊಡಲಿ, ಗಿಫ್ಟ್ ಕೊಡಲಿ. ದಟ್ ಈಸ್ ದಿ ಬೆಸ್ಟ್ ಗಿಫ್ಟ್ ದಟ್ ಕ್ಯಾನ್ ಬಿ ಗಿವನ್ ಟು ದಿ ಫಾರ್ಮರ್ಸ್ ಆಫ್ ಬಿಡ್ದಿ ರೀಜನ್. ಸುಮಾರು 28 ಹಳ್ಳಿಗಳಲ್ಲಿ ಇಲ್ಲೇನಾಗಿದೆ, ಯಾರಿಗೂ ಕೂಡ ಒಬ್ಬೊಬ್ಬರಿಗೆ 10 ಎಕರೆ 20 ಎಕರೆ 30 ಎಕರೆ ಜಮೀನಿಲ್ಲ. ಅರ್ಧ ಎಕರೆ, 1 ಎಕರೆ, 3/4 ಎಕರೆ ಅಥವಾ 1.5 ಎಕರೆ, ಅದು ಅವರಿಗೆ ಒಂದು ಬದುಕಿನ ಆಸ್ತಿ, ಅದು ಜೀವನಾಡಿ ಅಂತಲೇ ಹೇಳ್ಬೋದು ಅದು. ಯಾಕೆಂದರೆ ನೀವು ದುಡ್ಡು ಎಷ್ಟು ದಿವಸ ಇಟ್ಕೊತೀರಾ? ಆಗಲ್ಲ ಸರ್. ಸೊ ಅದೇ ಆಸ್ತಿ ಆದರೆ ತಲತಲಾಂತರಕ್ಕೂ ಮುಂದಿನ ಪೀಳಿಗೆಯ ಭವಿಷ್ಯ ಕೂಡ ಇದರಲ್ಲಿ ಅಡಗಿದೆ. ಸೊ ಅದರಿಂದ ಈ ರೀತಿ ಗೊಂದಲದ ಹೇಳಿಕೆ ಏನು ಇಲ್ಲ, ರೈತರು ಒಪ್ಪಿದ್ದಾರೆ ಅನ್ನುವ ಹೇಳಿಕೆ ಅದು ಸತ್ಯಕ್ಕೆ ದೂರವಾದದ್ದು. ಈಗ ನಾವು ಸೆನ್ಸಸ್ ಮಾಡ್ತೀವಿ, ಅಥವಾ ಇವಾಗ ನಮ್ಮ ಸರ್ ಅಂತ ಏನಿದೆ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನಿದೆ, ಅದೇ ಮಾದರಿಲಿ ಸೆನ್ಸಸ್ ಮಾದರಿನಲ್ಲೇ ಈ 26 ಹಳ್ಳಿಗೆ ಹೋಗಿ ಅಲ್ಲಿಯ ರೈತರ ಅಭಿಪ್ರಾಯವನ್ನು ಪಡೀಲಿ. ಆವಾಗ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದರಿಂದ ನಾನು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದೇನು ಅಂದರೆ, ದಯವಿಟ್ಟು ಈ ಅಧಿಸೂಚನೆಯನ್ನು ವಾಪಸ್ ಪಡೀರಿ, ಈ ಯೋಜನೆಯನ್ನು ಇಲ್ಲಿಗೆ ಬಿಡಿ. ಯಾಕೆಂದರೆ ಹಿಂದೆ ಕೂಡ ಇದು ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಇತ್ತು. ಆವಾಗ ರೈತರು ಪ್ರತಿಭಟನೆ ಮಾಡಿದರು, ಅಲ್ಲಿಗೆ ಕೈ ಬಿಟ್ಟರು. ಸೊ ಅದೇ ಮಾರ್ಗದಲ್ಲಿ ನೀವು ನಡಿಬೇಕು. ಅದಕ್ಕೋಸ್ಕರ, ಯಾಕೆಂದರೆ ಅಲ್ಲಿ ಹಣ್ಣುಗಳು ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ರೇಷ್ಮೆ ಆ್ಯಕ್ಟಿವಿಟೀಸ್ ಇದೆ, ನಂತರ ಇದು ಹೈನುಗಾರಿಕೆ ಇದೆ, ಸಾವಿರಾರು ಲೀಟರಷ್ಟು ಹಾಲುಗಳನ್ನ ಹಾಕ್ತಾ ಇದ್ದಾರೆ. ಸೊ ಅದರಿಂದ ನಂತರ ಈಗಲೂ ಅಂದರೆ ಟೌನ್ಶಿಪ್ಪು ಮೊದಲನೇದಾಗಿ ಬೇಡಿಕೆನೇ ಇಲ್ಲ. ಇದಕ್ಕೆ ಜನರು ಯಾರಾದರೂ ಸೈಟ್ ಕೊಡಿ ಅಂತ ಬೇಡಿಕೆ ಮಾಡ್ತಿದ್ದಾರಾ? ಇವತ್ತು ಒಂದು ಅಧ್ಯಯನದ ಪ್ರಕಾರ, ಮಾಹಿತಿ ಪ್ರಕಾರ, ಬೆಂಗಳೂರಿನ ಸುತ್ತಮುತ್ತ ಸುಮಾರು 3 ಲಕ್ಷ ಅಪಾರ್ಟ್ಮೆಂಟ್ ಖಾಲಿ ಇದೆ. ಎಕ್ಸಾಕ್ಟ್ಲಿ ಸರ್. ನಂತರ ಈಗ ಲೇಔಟ್ಗಳಿದೆ. ಇಲ್ಲಿಗೆ ಶಿವರಾಮ್ ಕಾರಂತ್ ಲೇಔಟ್ ತಗೊಳ್ಳಿ, ಕೆಂಪೇಗೌಡ ಲೇಔಟ್ ತಗೊಳ್ಳಿ, ವಿಶ್ವೇಶ್ವರ ಲೇಔಟ್ ತಗೊಳ್ಳಿ, ಅಥವಾ ಚಂದಾಪುರ ಸೂರ್ಯ ಸಿಟಿ ತಗೊಳ್ಳಿ, ಅಲ್ಲೋದ್ರೆ 30-50% ಸೈಟ್ಗಳು ಖಾಲಿ ಇದೆ. ಸೊ ಈ ರೀತಿ ಇದ್ದಾಗ ಈ ರೀತಿ ರೈತರ ಹೋರಾಟವನ್ನು ಹತ್ತಿಕ್ಕಿ ಅವರನ್ನು ದಮನ ಪಡಿಸುವಂಥದ್ದು ನಿಜವಾಗ್ಲೂ ಇದು ಸರಿಯಿಲ್ಲ. ಯಾಕೆಂದರೆ ಇದು ರೈತರ ಮಾರಣ ಹೋಮ ಅಂತಲೇ ಹೇಳಬೇಕಾಗುತ್ತೆ. ಅದರಿಂದ ಇದನ್ನು ಕೈ ಬಿಡಬೇಕು. ಈಗಾಗಲೇ ದೇವನಹಳ್ಳಿನಲ್ಲಿ ಕೈ ಬಿಟ್ಟಿದ್ದಾರಲ್ಲ, ಅದೇ ರೀತಿ ಕೈ ಬಿಡಬೇಕು. ಸರ್, ಅಲ್ಲಿನ ಜನರು ನಿಮ್ಮನ್ನ ಭೇಟಿ ಮಾಡಿದ್ರ? ವೈಯಕ್ತಿಕವಾಗಿ ನೀವು 2 ಬಾರಿ ಅಲ್ಲಿ ವಿಸಿಟ್ ಮಾಡಿದಿರಿ, ನಿಮಗೆ ಅಲ್ಲಿನ ಹೈನುಗಾರಿಕೆ ಪರಿಚಯ ಇದೆ, 8.5 ಲಕ್ಷ ಗಿಡಗಳು ಈಗಾಗಲೇ ಬೆಳೆದಿವೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಒಂದು ದಿನಕ್ಕೆ ಅಂದ್ರೆ ಒಂದು ತಿಂಗಳಿಗೆ 8 ಲಕ್ಷ ಲೀಟರ್ ಹಾಲನ್ನ ಹಾಕ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿನ ರೈತರ ಬಗ್ಗೆ ಇನ್ ಡೀಟೇಲ್ ಅಂಕಿಅಂಶಗಳನ್ನ ನೋಡೋದಾದ್ರೆ ನಿಮ್ಮ ಹತ್ರ ಅವ್ರು ವೈಯಕ್ತಿಕವಾಗಿ ಏನೇನು ಹೇಳ್ಕೊಡ್ರು ಸರ್? ಇಲ್ಲ, ಇದೇ ಹೇಳಿದ್ದಾರೆ, ನಾವು ಮುಳುಗೋಗ್ಬಿಡ್ತೀವಿ, ಅಯ್ಯೋ ನಮ್ಮ ಬದುಕೇ ಮುಗಿದೋಗುತ್ತೆ, ಈ ರೀತಿ ಒಂಥರ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ರೈತರು ಅಲ್ಲಿ. ಅದರಲ್ಲೂ ಹೆಣ್ಮಕ್ಳು, ನಾನು ಕೆಲವರು ಅಲ್ಲಿ ಹೆಣ್ಮಕ್ಳ ಜೊತೆ ಹೆಂಗಸ್ರ ಜೊತೆ ನಾನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವರು ಏನು ಗೋಳಾಡ್ತಾ ಇದ್ದಾರೆ. ಅವರ ಕಣ್ಣೀರಿಗೆ ಬೆಲೆ ಕೊಡಬೇಕು, ನಾವು ಕಣ್ಣೀರನ್ನು ಗೌರವಿಸಬೇಕು, ಬಹಳ ಮುಖ್ಯವಾದದ್ದು. ಸರ್, ಜನರಿಂದ ಜನರಿಗೋಸ್ಕರ ಜನರಿಗಾಗಿಯೇ ಸರ್ಕಾರ, ಪ್ರಜಾಪ್ರಭುತ್ವ. ನಿಮ್ಮ ವ್ಯಾಪ್ತಿಯನ್ನ ನೋಡಿದ್ರೆ ಯೋಜನೆ ಬಗ್ಗೆ ನಿಮ್ಮ ವಿರೋಧವನ್ನು ವ್ಯಕ್ತಪಡಿಸಬಹುದು, ಆದ್ರೆ ಯೋಜನೆಯನ್ನ ತಡೆಯಕ್ಕಾಗಲ್ಲ. ಆದ್ರೆ ಜನರದೊಂದು ಅಪೇಕ್ಷೆ ಇದೆ, ನೀವು ಸಂಸತ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡಬೇಕು ಅಂತ. ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ, ಟೌನ್ಶಿಪ್ ಮಾಡೋದು ಖುದ್ದು ಪ್ರಧಾನಿಗಳಿಗೆ ಇಷ್ಟ ಇದೆ, ನರೇಂದ್ರ ಮೋದಿ ಅವರಿಗೆ ಅಂತ ಖುದ್ದು CM ಹೇಳ್ತಾರೆ, ಮುಖ್ಯಮಂತ್ರಿಗಳು. ಹೌದಾ ಸರ್, ಇದು ಟೌನ್ಶಿಪ್ ಇಷ್ಟ ಇದೆಯಾ ಅವ್ರಿಗೆ? ಅಂದರೆ ಈಗ ಒಂದು ನಾನು ಇಲ್ಲ, ಬೆಂಗಳೂರು ನಗರಕ್ಕೆ ನನ್ನದೇ ಆದ ಕನಸಿದೆ, ಮೆಟ್ರೋ ಆಗ್ಬೋದು, ಸಬರ್ಬನ್ ಆಗ್ಬೋದು, ಸಬರ್ಬನ್ ಟ್ರೈನ್ ಆಗ್ಬೋದು, ಅಥವಾ ಟನಲ್ ರೋಡ್ ಆಗ್ಬೋದು. ಇದ್ರ ಬಗ್ಗೆ ಏನೋ ಆಯಿತು ಮಾಡಿ ಅಂತ ಹೇಳಿರ್ಬೋದು. ಟೌನ್ಶಿಪ್ ಬಗ್ಗೆ ಎಲ್ಲಿದೆ ಅದಕ್ಕೆ? ಈ ಟೌನ್ಶಿಪ್ಪು ಬಿಡದಿದೆ ಏನಾದರೂ ಯಾರಾದರೂ ಪ್ರಸ್ತಾವನೆ ಕೊಟ್ಟಿದ್ದಾರಾ? ಅದು ಪ್ರಧಾನಮಂತ್ರಿ ಇದೆಲ್ಲ ಈಗ ಯಾವುದೇ ನೀವು ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಅಥವಾ ಬೇರೆ
ಸೀನಿಯರ್ ಮಂತ್ರಿ ಪ್ರಧಾನಮಂತ್ರಿಯವ್ರ ಹತ್ರ ಹೋಗಿ ನಾವು ನಮ್ಮ ನಗರವನ್ನು ನಾವು ಅಭಿವೃದ್ಧಿಪಡಿಸ್ತಿದ್ದೀವಿ ಅಂದರೆ ಒಳ್ಳೆಯದು ಮಾಡಿ ಅಂತ ಹೇಳ್ತಾರೆ. ಸೊ ಅದನ್ನು ಇದಕ್ಕೆ ಲಿಂಕ್ ಮಾಡ್ತಾ ಹೋಗಬಾರ್ದು. ಸರ್, ನೀವು ಇದನ್ನೇನಾದ್ರೂ ಸಂಸತ್ನಲ್ಲಿ ಪ್ರಸ್ತಾಪ ಮಾಡೋ ಸಾಧ್ಯತೆ? ನಾನು ಆ್ಯಕ್ಚುಲಿ 2-3 ಸರಿ ನಾನು ಸ್ಪೀಕರ್ ಹತ್ರ ಇದು ಕ್ವಶನ್ ಅವರ್ ಅಂತ ಬರುತ್ತೆ, ಎಕ್ಸಾಕ್ಟ್ಲಿ ಸರ್, ಪ್ರಶ್ನಾವಳಿ ಅವರ ಕ್ವಶನ್ ಅವರಲ್ಲಿ ನಾನು ಪ್ರಯತ್ನ ಮಾಡಿದ್ದೆ, ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಸೊ ಈಗ ಮಾನ್ಸೂನ್ ಸೆಷನಲ್ಲೂ ಕೂಡ ನಾನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಹಳ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ಕ್ವಶನ್ ಅವರ್ ಸಿಗಲಿಲ್ಲ ನನಗೆ. 2-3 ಸರಿ ನಾನು ಚೀಟಿ ಕೊಟ್ಟಿದ್ದೆ ಸ್ಪೀಕರ್ ಚೇಂಬರ್ಗೆ. ಸರ್, ಗ್ರೇಟ್ ನಿಕೋಬಾರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನಲ್ಲಿ ವಿರೋಧ ಪಕ್ಷದ ಅಂದ್ರೆ ಸಂಸತ್ನ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಮರಗಳ ಮಾರಣ ಹೋಮ ಆಗುತ್ತೆ, ಬುಡಕಟ್ಟು ಜನಕ್ಕೆ ಅನ್ಯಾಯ ಆಗುತ್ತೆ, ಫಾರೆಸ್ಟ್ ರೂಲ್ಸ್ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಪಾರ್ಟಿಯ ಲೀಡರ್, ಅದೇ ಪಕ್ಷದ ಚಿಹ್ನೆಯಲ್ಲಿ ಆಯ್ಕೆಯಾಗಿ ಬಂದಂತಹ ಇಲ್ಲಿನ ಜನಪ್ರತಿನಿಧಿಗಳು ಭಿನ್ನವಾದ ಹೇಳಿಕೆ ಹೇಳ್ತಾರೆ. 8.5 ಲಕ್ಷ ಮರಗಳು ಬೆಳೆದು ನಿಂತಿರೋದು, ಹಾಳಾದ್ರೂ ಪರವಾಗಿಲ್ಲ ಅಂತಾರೆ. ಸರ್, ಇದನ್ನೆಲ್ಲ ನಿಮಗ್ ನೋಡಿದಾಗ ಒಂದ್ ಕಡೆ ನೀವು ಮನುಷ್ಯ ಆರೋಗ್ಯವಾಗಿರೋದಕ್ಕೆ ಅವ್ರ ಆರೋಗ್ಯನೂ ಸಹ ಸಲಹೆ ಕೊಡೋರು, ಈ ಮರಗಳು ಎಷ್ಟು ಪೂರಕವಾಗಿರುತ್ತೆ, ಮತ್ತೆ ಒಂದೇ ಪಾರ್ಟಿಲಿ ಎರಡೆರಡು ಐಡಿಯಾಲಜಿಗಳಿಗೆ ಏನಂತೀರಿ ಸರ್? ಇಲ್ಲ, ಅದಕ್ಕೋಸ್ಕರ ಈಗ ನಿರಂತರವಾದ ಹೋರಾಟ ನಡೀತಾ ಇದೆ. ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಕೂಡ ಈ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ. ಮತ್ತು BJP ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ಧ್ವನಿಗೂಡಿಸಿದ್ದಾರೆ. ಮತ್ತು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿಯವರು, ಪ್ರತಿಯೊಬ್ಬರು ಕೂಡ ಇದರಲ್ಲಿ ರಾಜಕೀಯನೇ ಇಲ್ಲ. ನಾವು ರಾಜಕೀಯಕ್ಕೋಸ್ಕರ ಇದನ್ನು ವಿರೋಧ ಮಾಡ್ತಾ ಇಲ್ಲ, ರೈತರ ಹಿತಾಸಕ್ತಿಯನ್ನು ಇಟ್ಕೊಂಡು ನಾವು ಹೇಳ್ತಾ ಇರೋದು. ಇದು ರಾಜಕೀಯಕ್ಕೋಸ್ಕರ ಅಂತಲ್ಲ. ಯಾಕೆ ನೋಡಿ, ಈಗ ಹಿಂದೆ ಕೂಡ ಇದ್ರ ಪ್ರಸ್ತಾಪ ಬಂದಿತ್ತು ಇದೇ ರೀತಿ ಮಾಡಬೇಕು ಅಂತ. ಆದರೆ ರೈತರು ವಿರೋಧ ವ್ಯಕ್ತಪಡಿಸಿದ್ರು, ಬಿಟ್ಬಿಟ್ರಲ್ಲ, ಸ್ಟಾಪ್ ಆಗೋಯ್ತು ಇದು ಟೌನ್ಶಿಪ್ ಪ್ರೋಗ್ರಾಮ್. ಸರ್, ಅದೇ ವಿಚಾರ ಈಗ ಪ್ರಸ್ತಾಪ ಆಗ್ತಿರೋದು 2006ರಿಂದ 2008 ಅವಧಿಯಲ್ಲಿ ಅಂದಿನ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿಯವರು ಇವತ್ತು ಕೇಂದ್ರ ಮಂತ್ರಿಗಳಾಗಿದ್ದಾರೆ, ಇವತ್ತು ವಿರೋಧ ಮಾಡ್ತಿದ್ದಾರೆ. ಆದ್ರೆ ಅವತ್ತವರು ಡೆವಲಪ್ಮೆಂಟ್ಗೆ ಅಂತ ಇದನ್ನ ಆಯ್ಕೆ ಮಾಡಿದ್ರು. DLF ಬಂತು, 400 ಕೋಟಿ ಡೆಪಾಸಿಟ್ ಇಡ್ತು, ಬಟ್ ಗ್ಲೋಬಲ್ ಸಾಕಷ್ಟು ವ್ಯತ್ಯಾಸಗಳಾಗಿ ಕೈ ಬಿಟ್ರು ಯೋಜನೆನ. ಆದ್ರೆ ರೆಡ್ ಝೋನ್ ಅಂತ ಮಾಡಿದ್ರು. ಆ ರೆಡ್ ಝೋನ್ ಮಾಡಿರೋದಕ್ಕೆ ಇವತ್ತು ನಾವು ಭೂಮಿಯನ್ನ ಅಕ್ವೇರ್ ಮಾಡೋದಕ್ಕೆ ಅವಕಾಶ ಆಯ್ತು ಅಂತಿದ್ದಾರೆ. ಇವಾಗ ಕುಮಾರಸ್ವಾಮಿಯವರು ಇದನ್ನು ಮಾಡಲೇಬೇಕು ಅಂತ ಅವರಿಗೆ ಅಷ್ಟೊಂದು ಹಠ ಅಥವಾ ಮನಸ್ಸಿದ್ದಿದ್ರೆ ಪುನಃ 2018ಕ್ಕೆ ಮುಖ್ಯಮಂತ್ರಿ ಆದರು, ಹಾಗೆ ಮಾಡ್ಬೋದಾಯ್ತಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಮೋಸ್ಟ್ ಇಂಪಾರ್ಟೆಂಟ್ ಆಯಿತು. ಈಗೇನೋ ನಮ್ಮದೊಂದು ಯೋಜನೆ ಮಾಡಬೇಕು ಅಂತ ಇರ್ತೀವಿ, ಅದಕ್ಕೆ ರೈತರಿಂದ ಪ್ರತಿರೋಧ ಬಂದರೆ ಡೆಫಿನೆಟಾಗಿ ಅದು ಅಲ್ಲಿಗೆ ನಿಲ್ಲಿಸಬೇಕು. ಈಗ ಮಾಡದೇ ಆದರೆ ನೀವು ಸರ್ಕಾರಿ ಜಮೀನಲ್ಲಿ ಮಾಡಿ, ಯಾವುದಾದ್ರೂ ಸರ್ಕಾರಿ ಜಮೀನು. ಈಗ ಫಲವತ್ತಾದ ರೈತರ ಜಮೀನನ್ನು ಇದಕ್ಕೆ ಉಪಯೋಗಿಸಬಾರ್ದು. ಈ ಯೋಜನೆಯನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಸಿರನ್ನ ಚಿಗುರೊಡ್ಸೋದಕ್ಕೋಸ್ಕರ 625 ಕೋಟಿ ಖರ್ಚು ಮಾಡಿ ಗಿಡಗಳ ನೆಡುವ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಿಮ್ಮದೇ ಜಾಗ ಸರ್, ನಿಮ್ಮದೇ ಮತದಾರರು 8 ಲಕ್ಷ ಮರ ಗಿಡಗಳನ್ನ ಬೆಳೆಸಿ ನಿಂತಿದ್ದಾರೆ. ಒಂದ್ ಕಡೆ ಕಡಿತೀನಿ ಅಂತಾರೆ, ಒಂದ್ ಕಡೆ ಬೆಳೆಸ್ತೀನಿ ಅಂತಾರೆ. ಒಟ್ನಲ್ಲಿ ದುಡ್ಡಂತೂ ವೇಸ್ಟ್ ಆಗ್ತಿದೆ. ಜನಪ್ರತಿನಿಧಿಯಾಗಿ ನಿಮ್ಮ ಸ್ವಂತ ಆಲೋಚನೆಗೆ ಇದು ಸಿಕ್ಕಿದಾಗ ಏನನ್ಸುತ್ತೆ ಸರ್? ಇಲ್ಲ, ಇದು ಮಾಡಬಾರ್ದು. ಇವಾಗ ಬಹಳ ಮುಖ್ಯವಾದದ್ದು ಹಸಿರು ನಮ್ಮ ಉಸಿರು ಅಂತ ಏನು ಹೇಳ್ತೀವಿ, ಗ್ರೀನ್ ಕವರು ಬಹಳ ಮುಖ್ಯ. ಈಗಲೇ ವಾಯು ಮಾಲಿನ್ಯ ತುಂಬ ಜಾಸ್ತಿ ಆಗ್ತಾ ಇದೆ. ಕಳೆದ 15 ವರ್ಷಕ್ಕೆ ಹೋಲಿಸಿದರೆ ಇವತ್ತು ಬೆಂಗಳೂರಿನ ವಾಯು ಮಾಲಿನ್ಯ ಜಾಸ್ತಿ ಆಗಿದೆ. ಇವತ್ತು ವಾಯು ಮಾಲಿನ್ಯ ಕೂಡ ಒಂದು ಹೊಸ ತಂಬಾಕು ಅಂತ ಹೇಳ್ತೀವಿ, ವಾಯು ಮಾಲಿನ್ಯ ಒಂದು ಹೊಸ ಧೂಮಪಾನ ಅಂತ ಹೇಳ್ತೀವಿ. ವಾಯು ಮಾಲಿನ್ಯದಿಂದ ಕೇವಲ ಉಸಿರಾಟದ ಸಮಸ್ಯೆಗಳು ಮಾತ್ರ ಬರೋದಿಲ್ಲ, ಇವತ್ತು ಹೃದಯಾಘಾತಕ್ಕೆ ಒಂದು ಹೊಸ ಕಾರಣ ಆಗಿ ಹೊರಹೊಮ್ತಾ ಇದೆ ವಾಯು ಮಾಲಿನ್ಯ. ಇವನ್ ಗರ್ಭಿಣಿ ಹೆಂಗಸರ ಮೇಲೆ ಅದರ ಪರಿಣಾಮ ಇದೆ. ಅದರಿಂದ ಅಬಾರ್ಷನ್ ಆಗ್ಬೋದು, ಮಿಸ್ಕ್ಯಾರೇಜ್ ಆಗ್ಬೋದು, ಹುಟ್ಟುವ ಮಗುವಿನ ತೂಕ ಕಡಿಮೆ ಆಗ್ಬೋದು, ಹಲವಾರು ಇವನ್ ಸಕ್ಕರೆ ಕಾಯಿಲೆ ಕೂಡ ಅದರಿಂದ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ಅದರಿಂದ ಇವತ್ತು ನಾವು ಪರಿಸರವನ್ನು ಉಳಿಸ್ಬೇಕು. ಇದು ಸಾವಿರಾರು ಲಕ್ಷಾಂತರ ಮರಗಳನ್ನು ಇದಕ್ಕೆ ಈ ಯೋಜನೆಗೋಸ್ಕರ ಇದನ್ನು ನೆಲಸಮ ಮಾಡಿದರೆ ಇನ್ನೂ ಪರಿಸರ ಹಾಳಾಗುತ್ತೆ. ಈಗಾಗಲೇ ತಾವು ಹೇಳಿದ್ರಿ, ನಿಕೋಬಾರ್ ಐಲ್ಯಾಂಡಲ್ಲಿ ಒಂದು ನೀತಿ, ಇಲ್ಲೊಂದು ನೀತಿ. ಸೊ ಅದರಿಂದ ಇದರಲ್ಲಿ ಪ್ರತಿಷ್ಠೆ ಮಾಡಬಾರ್ದು, ಯಾವುದೋ ಹಠನೂ ಮಾಡಬಾರ್ದು. ಈಗ ನಾನು ಪದೇ ಪದೇ ಹೇಳ್ತೇನೆ,
ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಈ ಜನರಿಗೆ ಕೊಡತಕ್ಕಂಥ ಒಂದು ಈ ಗಿಫ್ಟ್ ಕೊಡತಕ್ಕಂಥ ಅವಕಾಶ ಅವ್ರ ಕೈಲಿ ಬಂದಿದೆ. ಏನಪ್ಪ ಗಿಫ್ಟು ಅಂದರೆ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಬಿಡುವ ಮೂಲಕ ಈ ಭಾಗದ ರೈತರಿಗೆ ಒಂದು ಗಿಫ್ಟ್ ಕೊಡಲಿ. ಸರ್, ನೀವು ಆಯ್ಕೆ ಆದಾಗ ಜನರು ನಿಮ್ಮನ್ನ ಮನಸ್ಸಾರೆ ಆಯ್ಕೆ ಮಾಡಿದ್ರು ಸರ್. ಯಾಕೆ ಅಂದ್ರೆ ಒಬ್ರು ಪ್ರೊಫೆಷ್ನಲ್ ರಾಜಕಾರಣಿ ಅಂದ್ರೆ ನೀವು ನೋಡಿದಿರಿ, ಎಲ್ಲರೂ ಅವ್ರ ಮೇಲೆ ಇವ್ರು ಆರೋಪ ಮಾಡೋದು, ರಾಜಕೀಯ ಮಾಡೋದು. ನಿಮ್ನ ಆಯ್ಕೆ ಮಾಡಿದ್ದೆ ಇವ್ರು ನಮ್ಮ ಡಾಕ್ಟರ್, ಜೀವನಕ್ಕೆ ಇವ್ರು ಡಾಕ್ಟರ್ ಆಗಿ ಬರ್ತಾರೆ ಅಂತ. ಸರ್, ಬಿಡದಿ ಭಾಗದ ರೈತರಿಗೆ ನಿಜವಾಗ್ಲೂ ದಿನನಿತ್ಯ ಅತಂತ್ರದ ಬದುಕಿದೆ. ಅವ್ರ ಆ ಭೂಮಿ ಮಾಲೀಕರೇ. ನಾಳೆ ಬೆಳಗ್ಗೆ JCB ಬಂದು ನಮ್ಮ ಜೀವನ ಹಾಳಾಗುತ್ತೆ ಅನ್ನೋಂತಹ ಭಯ ಇದೆ. ಪ್ರತಿನಿತ್ಯ ಅವ್ರಿಗೊಂದು ಕೆಟ್ಟ ಕನಸು, ನಾಳೆ ಬೆಳಗ್ಗೆ ಅವರು ಕೂಲಿಗೆ ಹೋಗೋ ಪರಿಸ್ಥಿತಿ ಇದೆ. ಸರ್, ನಿಮ್ಮ ಮೇಲೆ ಒಂದು ದೊಡ್ಡ ಟ್ರಸ್ಟ್ ಇದೆ ಸರ್ ಅವ್ರಿಗೆ. ಜೊತೆಗೆ ಇನ್ನೊಂದು ಭಯ ಏನು ಅಂದ್ರೆ, ರಾಜ್ಯದ BJP ನಾಯಕರು, ನೀವಂತೂ ಸ್ಪಷ್ಟಪಡಿಸಿದ್ರಿ ಸರ್, ಟ್ವೀಟ್ ಮಾಡಿದ್ರಿ, ವಿಜಯೇಂದ್ರ ಅವರು ಟ್ವೀಟ್ ಅಲ್ಲೇ ಎಲ್ಲ ಮುಗ್ದೋಗ್ಬಿಡ್ತಾ ಅಂತ ಒಂದು ಭಯ ಇದೆ ಸರ್. ನಿಮ್ಮ ಭಾಗವಹಿಸುವಿಕೆಯನ್ನ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಇಲ್ಲ, ನಾವು ಕೂಡ ಅದರಲ್ಲಿ ಈ ಇವತ್ತು ನಮ್ಮ ಆ ಭಾಗದ ಅಧ್ಯಕ್ಷರಾದಂಥ ನಮ್ಮ ಪ್ರಸಾದ್ ಗೌಡ ಅವರು ಇವತ್ತು ಪ್ರೆಸ್ ಕಾನ್ಫರೆನ್ಸು ಮಾಡಿದ್ದಾರೆ. ನಾವು ಕೂಡ ಅಲ್ಲಿ ಒಂದು ಪ್ರತಿಭಟನಾ ಸಮಾರಂಭಕ್ಕೆ ಹೋಗಿದ್ವಿ, ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವಿ. ಇದು ನಿರಂತರವಾದ ಹೋರಾಟನೇ ಆಗಬೇಕಾಗತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಅಧಿಸೂಚನೆ ಮಾಡಿ ನಾವು ಇಲ್ಲ ಮಾಡೇ ಮಾಡ್ತೀವಿ ಎನ್ನುವ ಆಟಕ್ಕೆ ಬಿದ್ದಿದ್ದಾರೆ. ಇದಕ್ಕೆ ಕಾನೂನಿನ ಹೋರಾಟ ಕೂಡ ಅಗತ್ಯ ಇದೆ ಇವತ್ತು. ಯಾಕೆಂದರೆ ಇವತ್ತು ಈ ರೈತರ ಸಮಸ್ಯೆ ಏನಿದೆ, ಇವತ್ತು ಫಲವತ್ತಾದ ಭೂಮಿಯನ್ನು ಅದರ ಅವಶ್ಯಕತೆಯೂ ಇಲ್ಲ. ಈಗ ಯಾವುದೋ ಒಂದು ಇಲ್ಲ, ಒಂದು ಮೂಲಭೂತ ಸೌಕರ್ಯದ ಯೋಜನೆ ಆದರೆ, ಏನೋ ಒಂದು ರೈಲ್ವೆ ಪ್ರಾಜೆಕ್ಟೋ ಅಥವಾ ಯಾವುದೋ ಒಂದು ನೀರಾವರಿ ಜಲಾಶಯ ಕಟ್ಟುವಂಥದ್ದು, ಅದಾದರೆ ಉದ್ದೇಶ ಬೇರೆ. ಈ ಟೌನ್ಶಿಪ್ಪು ಅದು ಪಬ್ಲಿಕ್ ಯುಟಿಲಿಟಿಗೆ ಬರೋದಿಲ್ಲ. ಅದೇ ಈಗ ಜಲಾಶಯ ಕಟ್ಟುವಾಗ ನಾವು ಲ್ಯಾಂಡ್ ಅಕ್ವೈರ್ ಮಾಡ್ತೀವಿ. ಯಾಕೆಂದರೆ ಹೋದರೂ ಕೂಡ 10,000 ಜನಕ್ಕೆ ಅನಾನುಕೂಲ ಆದರೆ 10 ಲಕ್ಷ ಜನರಿಗೆ ಅನುಕೂಲ ಆಗುತ್ತೆ. ಜಲಾಶಯ ಕಟ್ಟಿದರೆ 10,000 ಜನರಿಗೆ ಅನಾನುಕೂಲ ಆದರೆ 10 ಲಕ್ಷ ಅಥವಾ 20 ಲಕ್ಷ ಜನರಿಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಕೆಲವು ಇಂಡಸ್ಟ್ರೀಸ್ ಬರ್ಬೋದು, ಅದರಲ್ಲಿ ಸಾವಿರಾರು ಜನರಿಗೆ ಒಂದು ಕೆಲಸ ಸಿಗುತ್ತೆ. ಇದು ಆ ಥರ ಪ್ರಾಜೆಕ್ಟ್ ಅಲ್ವಲ್ಲ. ಇಟ್ ಈಸ್ ನೈದರ್ ಎನ್ ಇಂಡಸ್ಟ್ರಿ, ಇಟ್ ಇಸ್ ನೈದರ್ ಎನ್ ಇರಿಗೇಷನ್ ಪ್ರಾಜೆಕ್ಟ್. ಸೊ ಇದು ಓನ್ಲಿ ಮಿಯರ್ಲಿ ಎ ಟೌನ್ಶಿಪ್. ಆಮೇಲೆ ಜೊತೆಗೆ ಯಾರೂ ಕೇಳಿಲ್ಲ. ಇವತ್ತು ಈಗ ತಾವೇ ಹೇಳಿದಿರಿ, ಹಲವಾರು ಇದರಲ್ಲಿ ಎಕ್ಸ್ಟೆನ್ಷನ್ನಲ್ಲಿ ಇವತ್ತು ಲೇಔಟಲ್ಲಿ ಖಾಲಿ ಇದೆ. ಆಮೇಲೆ ಏನಾಗಿದೆ, ಇವತ್ತು ಯಾರು ಸೈಟ್ ತಗೋತಿದ್ದಾರೆ ಇಂಥ ಟೌನ್ಶಿಪ್ಪಲ್ಲಿ ಅಂದರೆ ಮನೆ ಕಟ್ಟೋರು ಯಾರು ತಗೊತಾ ಇಲ್ಲ, ಇನ್ವೆಸ್ಟ್ಮೆಂಟ್ಗೆ. ಸೊ ಅದಕ್ಕೋಸ್ಕರ ಇದು ನಮ್ಮ ಪುನಃ ಮನವಿ ಪದೇ ಪದೇ ಮಾಡ್ತೀವಿ, ಇದನ್ನು ಕೈ ಬಿಡಬೇಕು. ಸರ್, ಒಂದ್ ಕಡೆ ವಿಶ್ವೇಶ್ವರಯ್ಯ ಲೇಔಟ್, ಇನ್ನೊಂದ್ ಕಡೆ ಶಿವರಾಮ್ ಕಾರಂತ್ ಲೇಔಟ್, ಇನ್ನೊಂದ್ ಕಡೆ ಕೆಂಪೇಗೌಡ ಲೇಔಟ್. ಇದೆಲ್ಲ 2003ರಿಂದ 2010 ಒಳಗಡೆ ಆಗಿರೋದು. ಇವತ್ತಿಗೂ ಸಹ 10,000ಕ್ಕೂ ಹೆಚ್ಚು ಸೈಟ್ಗಳು ಖಾಲಿ ಉಳಿದಿದೆ. ಒಂದರಲ್ಲಂತೂ 25% ಮಾತ್ರ ಮಾರಾಟ ಆಗಿ ಉಳಿದಿದೆಲ್ಲ ಉಳಿದಿದೆ. ಈಗಾಗಲೇ ನಗರದ ಒಳಭಾಗದಲ್ಲೇ ಸೈಟ್ಗಳು ಖಾಲಿ ಉಳಿದಿದೆ. ನಗರದ ಹೊರಭಾಗದಲ್ಲಿ ವಸತಿ ಪ್ರದೇಶವನ್ನ ಮಾಡ್ತೀನಿ ಅಂತ ಹೇಳದಿರ್ಬೋದು. ಇನ್ನು AI ಸಿಟಿ ಮಾಡ್ತೀನಿ ಅಂತಾರೆ. AI ಸಿಟಿಗಳು ಮಾಡಿರೋಂತಹ ಉದ್ದೇಶಗಳನ್ನ ನೀವು ಗಮನಿಸೋದಾದ್ರೆ, ಒಂದು ದಿನಕ್ಕೆ ಲಕ್ಷಾಂತರ ಲೀಟರ್ ನೀರ್ ಬೇಕಾಗುತ್ತೆ. ಸಮುದ್ರದ ಸಮೀಪದಲ್ಲಿ ಮಾಡ್ಬೇಕಾಗತ್ತೆ. ಅದು ನೀರ್ ಡೇಟಾ ಕಲೆಕ್ಷನ್ಗೆ ಒಂದು ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿ. ಸರ್, ಜನಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಒಂದು ದಿನ ತಪ್ಪಿದ್ರೆ ಒಂದ್ ದಿನ ನೀರು ಕೊಡ್ತಿದ್ದಾರೆ. ಆತರ ನೀರಾವರಿ ವ್ಯವಸ್ಥೆ ಇದೆ. ಸೊ ಒಂದೊಮ್ಮೆ ನೀರಾವರಿ ವ್ಯವಸ್ಥೆ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇವ್ರು AI ಸಿಟಿ ಮಾಡ್ಕೊಂಡ್ರೆ ಇದು ವರ್ಕ್ ಆಗುತ್ತಾ? ಇಲ್ಲ, ಇವಾಗ ಏನಾಗುತ್ತೆ, ಇನ್ನೊಂದು ಸಮಸ್ಯೆ ಆಗುತ್ತೆ. ಈಗಲೇ ನೋಡ್ಬೋದು, ನಾವು ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ, ನಾವು ಈ ಕದಂಬ ಹೋಟೆಲ್ ಜಂಕ್ಷನ್ ಆಗ್ಬೋದು ಅಥವಾ ನಮ್ಮ ವಿಶ್ವ ಒಕ್ಕಲಿಗರ ಮಠ ಏನಿದೆ, ಆ ಜಂಕ್ಷನ್ನಲ್ಲಿ ವೀಕೆಂಡಲ್ಲಿ ತುಂಬ ಟ್ರಾಫಿಕ್ ಬ್ಲಾಕ್ ಆಗ್ತಾ ಇದೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಪಂಚಮುಖಿ ಗಣಪತಿ ದೇವಸ್ಥಾನದ ಜಂಕ್ಷನಲ್ಲಿ ವೀಕೆಂಡಲ್ಲಿ ಶನಿವಾರ ಭಾನುವಾರ, ಪರ್ಟಿಕ್ಯುಲರ್ಲಿ ಆ ಕಡೆಯಿಂದ ಬರುವಾಗ ಭಾನುವಾರ, ಈ ಕಡೆಯಿಂದ ಹೋಗುವಾಗ ಶನಿವಾರ ತುಂಬ ಟ್ರಾಫಿಕ್ ಜಾಮ್ ಆಗ್ತಿದೆ ಪಂಚಮುಖಿ ಗಣೇಶನ ಜಂಕ್ಷನ್ನಲ್ಲಿ. ಇವಾಗ ಈ ಟೌನ್ಶಿಪ್ಪು ಈ ಥರ ಬಂದರೆ ಇನ್ನೂ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ. ಸೊ ಯಾಕೆಂದರೆ ಆ ಭಾಗದಲ್ಲಿ ನಾನು ಸ್ಥಳ ವೀಕ್ಷಣೆ ಮಾಡಿದ್ದೀನಿ. ಯಾಕೆಂದರೆ ಒಂದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಅದೊಂದು ಟ್ರಾಫಿಕ್ಕು, ಇನ್ನೊಂದು ಸೈಡಲ್ಲಿ
ಒಂದು ಅದು ಪಕ್ಕದಲ್ಲಿ ಬೇರೆ ಸರ್ವಿಸ್ ರೋಡ್ ಟ್ರಾಫಿಕ್. ನೈಸ್ ರೋಡ್, ತುಮಕೂರು ರೋಡ್. ಹೌದು. ನಂತರ ಏನಾಗುತ್ತೆ, ಇವಾಗ ಬೇರೆ ಇದನ್ನ ಅಲ್ಲಿ ತುಮಕೂರು ರೋಡಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಅದೊಂದು ಆಲ್ಮೋಸ್ಟ್ ಒಂದು ಪಾರ್ಕಿಂಗ್ ಲಾಟ್ ಆಗೋಗುತ್ತೆ. ಅದು ಟ್ರಾಫಿಕ್ ಮೂವ್ಮೆಂಟೇ ಆಗೋದಿಲ್ಲ. ಅದರಿಂದ ಟ್ರಾಫಿಕ್ ಸಮಸ್ಯೆಗೂ ಆ್ಯಡ್ ಆಗುತ್ತದು. ಸೊ ಇವರೇನು ಡಿಕಂಜೆಸ್ಟ್ ಆಗಲ್ಲ, ಕಂಜೆಸ್ಟ್ ಆಗುತ್ತೆ. ಸರ್, ಜನರು ನಿಮ್ಮ ಹತ್ರ ನಿರಂತರವಾಗಿ ಟಚ್ ಅಲ್ಲಿ ಇದೀವಿ ಬಿಕಾಸ್ ನಾವು ಮತದಾರರು ಅಂತ ಹೇಳ್ತಿದ್ದಾರೆ. 3,000ಕ್ಕೂ ಅಧಿಕ ಮಂದಿ ಡಿಸಿಗೀಗಾಗಲೇ ತಮ್ಮ ಆಕ್ಷೇಪಣಾ ಪತ್ರವನ್ನ ಸಲ್ಲಿಸಿದ್ದಾರೆ. ನೀವು ಜನಪ್ರತಿನಿಧಿಯಾಗಿ ನಿಮ್ಗಂತೂ ಗೊತ್ತಿದೆ ಸರ್, ಜನರಿಗೆ ಒಪ್ಪಿಗೆ ಇಲ್ದಿರೋ ಪ್ರಾಜೆಕ್ಟ್ ನ 518 ಎಕರೆ ಜಾಗಕ್ಕೆ ಇವರು ಫೈನಲ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗೂ ಇವ್ರದ್ದು ಉಲ್ಲಂಘನೆ ಆಗಿದೆ. ಬಿಕಾಸ್ ಅಲ್ಲಿ ಲ್ಯಾಂಡ್ ಲಾ ಫಾಲೋ ಆಗಿಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅನ್ನು ಇವ್ರು ಫಾಲೋ ಮಾಡ್ಕೊಂಡಿಲ್ಲ. ಯಾವ ರೀತಿ ಅಂದ್ರೆ 2ಕ್ಕಿಂತ ಹೆಚ್ಚು ಬೆಳೆ ಬರ್ಬೇಕಾದಾಗಿರೋ ಜಾಗನ ಅಕ್ವಿಸಿಷನ್ ಮಾಡೋವಾಗಿಲ್ಲ. 80% ಅಂತ ಇವ್ರು ಪದೇ ಪದೇ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಕಾನೂನು ಹೇಳಿದೆ 80% ಜನ ಒಪ್ಪಿದ್ರೆ ಮಾತ್ರ ತಗೋ, ಇಲ್ಲ ತಗೋಬೇಡ ಅಂತ. ನೀರಾವರಿ, ರೈಲ್ವೆ, ಬಂದರು ಈ ತರ ವಿಚಾರಕ್ಕೆ ಮಾತ್ರ ಅಕ್ವೈರ್ ಮಾಡಬೇಕು, ಬದಲಾಗಿ ಡೆವಲಪ್ಮೆಂಟ್ ಕಾರ್ಯಕ್ಕೆ ಮಾಡೋವಾಗಿಲ್ಲ. ಇಷ್ಟೆಲ್ಲ ಕಾನೂನು ಉಲ್ಲಂಘನೆ ಮಾಡ್ತಿರೋ ಸರ್ಕಾರನ ಏನು ಕೇಳ್ದೆ ಹೀಗೆ ಬಿಟ್ಬಿಡಕ್ಕಾಗತ್ತಾ ಸರ್? ಇಲ್ಲ, ಈಗ ಅದಕ್ಕೋಸ್ಕರ ಈಗ ಹೋರಾಟ ಇನ್ನೂ ಬೆಳೀತಾ ಹೋಗುತ್ತೆ. ಯಾಕೆಂದರೆ ಈಗ ನಿಜವಾಗ್ಲೂ ಅಲ್ಲಿ ಹೋದರೆ ಕಣ್ಣೀರು ಬರುತ್ತೆ. ಆ್ಯಕ್ಚುಲಿ ಅದರ ಗಂಡಸರು ಸ್ವಲ್ಪ ಗಟ್ಟಿ ಧ್ವನಿಲಿ ಮಾತಾಡ್ತಾರೆ. ಹೆಂಗಸರುಗಳು ಅವ್ರ ಮಾತು ಕಣ್ಣೀರಲ್ಲಿ ಬರ್ತಾ ಇದೆ. ಅವ್ರ ಮಾತು, ಅವರ ಸಂಕಟ ನೋಡೋಕ್ಕಾಗೋದಿಲ್ಲ. ಹೆಣ್ಮಕ್ಳು ಸಂಕಟ. ಸಾರ್, ನಾವು ಹಾಲು ಕರಿತಾ ಇದ್ದೀವಿ, ಸಾರ್ ನಾವು ರೇಷ್ಮೆ ಬೆಳೀತಾ ಇದ್ದೀವಿ, ಸಾರ್ ನಾವೇನೋ ತರಕಾರಿ ಅದೇ ನಮಗೆ ನಮ್ಮ ಮಕ್ಕಳಿಗೆ ಅವ್ರು ಯಾರೋ ಸರ್ಕಾರ ದುಡ್ಡು ಕೊಡ್ತೀವಿ ಅಂತಾರಲ್ಲ, ಅದು ಎಷ್ಟು ದಿವಸ ಇರುತ್ತೆ ಸರ್ ನಮ್ಮ ಹತ್ರ ಅಂತಾರೆ. ಸೊ ಅದರಿಂದ ಇದೊಂದು ನಿಜವಾಗ್ಲೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ವೈಜ್ಞಾನಿಕವಾಗಿಯೂ ಕೂಡ ಈ ಟೌನ್ಶಿಪ್ಪನ್ನು, ಈ ಪ್ರಾಜೆಕ್ಟ್ನ ಕೈ ಬಿಡಬೇಕು. ಸರ್, ಬರಡು ಭೂಮಿ ಅಂತಿದ್ದಾರೆ. ನಿಮ್ಮ ಭಾಗ ನಿಮಗೆ ಗೊತ್ತು ಸರ್, ಅದು ನಿಜವಾಗ್ಲೂ ಬರಡು ಭೂಮಿನ ಸರ್? ಬರಡು ಭೂಮಿ ಈಗ 9,000ದಲ್ಲಿ ಏನೋ 1,600 ಎಕರೆನೋ 2,000 ಎಕರೆನೋ ಬರಡು ಭೂಮಿ ಇರ್ಬೋದು. 80% ಆಫ್ ದ ಲ್ಯಾಂಡ್ ಈಸ್ ಫರ್ಟೈಲ್ ಲ್ಯಾಂಡ್. ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಕಾಣುತ್ತಲ್ಲ, ಈಗೇನು ಸ್ಯಾಟಲೈಟಲ್ಲಿ ನೋಡ್ಬೋದು. ಸ್ಯಾಟಲೈಟ್ ಇಮೇಜಸ್ ನೋಡಿದ್ರೆ ಗೊತ್ತಾಗುತ್ತೆ. ಅದೇನೋ ಸ್ಥಳೀಯವಾಗಿ ಅಲ್ಲೇ ಹೋಗಬೇಕು ಅಂತ ಇಲ್ಲ, ಸ್ಯಾಟಲೈಟ್ ಇಮೇಜಸ್ ಅಲ್ಲಿ ಚೆನ್ನಾಗಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದರಿಂದ ಕಾನೂನಿನ ಹೋರಾಟ ಕೂಡ ಬಹಳ ಮುಖ್ಯ ಇದರಲ್ಲಿ. ಯಾಕೆಂದರೆ ಇದರಲ್ಲಿ ಹೈಕೋರ್ಟ್ ಕೂಡ, ಅಥವಾ ಇದು ಬೇರೆ ಇದಕ್ಕೆ ಸಂಬಂಧಪಟ್ಟ ಕೋರ್ಟ್ಗಳು ಕೂಡ ಇದ್ರ ಬಗ್ಗೆ ಬಹಳ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಸರ್, ರೈತರಿಗೆ ಹೊಸ ಅಸ್ತ್ರ ಸಿಕ್ಕಿದೆ. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಇವರು PAL ಹಾಕೋಬಹುದು. ಇವ್ರದ್ದಾಗ್ಲೇ ರೈತ ಸಂಘ ಅಂತ ಒಂದು ಸಂಘ ಇದೆ. ಕನಿಷ್ಠ ಪಕ್ಷ 50ಕ್ಕಿಂತ ಹೆಚ್ಚು ಜನ ಹೋಗಿ ನೋಟಿಫಿಕೇಶನ್ ಅವ್ರು ಹೋಗಿ PAL ಹಾಕಿದ್ರೆ ಅವಕಾಶ ಇದೆ. ರೈತರು ನಿಮ್ ಬಳಿ ಬಂದ್ರೆ, ಇಲ್ಲ ನೀವು ಅವ್ರನ್ನ ಭೇಟಿ ಆದ್ರೆ, ಈ ಕಾನೂನು ಸಮರಕ್ಕೆ ನೀವು ಸಾಥ್ ಕೊಡ್ತೀರಾ? ಹೌದೌದು, ಡೆಫಿನೆಟ್ ಆಗಿ. ಈಗ ಏನಾಗಿದೆ, ಕಾನೂನು ಸಮರಕ್ಕೂ ನಾವು ಸಾಥ್ ಕೊಡಬೇಕಾಗತ್ತೆ, ಹೋರಾಟಕ್ಕೂ ಸಾಥ್ ಕೊಡು. ನಾವು 100ಕ್ಕೆ 100ರಷ್ಟು ರೈತರ ಪರವಾಗಿದ್ದು. ಸರ್, CM 2 ಮಾತುಗಳು ಜನರಿಗೆ ತುಂಬಾ ತುಂಬಾ ಸಾಕಷ್ಟು ಬೇಸರ ತಂದಿದೆ. ಯಾರನ್ನೂ ಕೇಳಲ್ಲ, ಅಕೌಂಟಿಗೆ ದುಡ್ಡು ಹಾಕ್ತಿರೋದೆ, ಜಮೀನ್ ಕಿತ್ಕೋತಾ ಇರೋದೆ, ಇಲ್ಲಿ ಎಲ್ರಿಗೂ ಒಪ್ಪಿಗೆ ಇದೆ, ಇಲ್ಲಿ ಬರಡು ಭೂಮಿ ಇದೆ ಅಂತ ಹೇಳಿದ್ದಾರೆ. ಇದು ಎಲ್ಲವೂ ಒಂದ್ ಕಡೆಯಿಂದ ಸುಳ್ಳಾಗಿದೆ. CM ಕೊಡ್ತಿರೋ ಕಾರಣ ತೆಲಂಗಾಣ ಇರಬಹುದು, ಮಹಾರಾಷ್ಟ್ರ ಇರ್ಬೋದು. ಅಲ್ಲಿ ಟೌನ್ಶಿಪ್ ಬೇಕು, ಅಲ್ಲಿ ಸರ್ಕಾರ ಬೇರೆ ಇದೆ, ಬೇರೆ ಪಾರ್ಟಿದಿದೆ, ಇಲ್ಲಿ ಟೌನ್ಶಿಪ್ ಬೇಡ, ಡೆವಲಪ್ಮೆಂಟ್ ಬೇಡವಾ ಅಂತ ಕೇಳ್ತಾರೆ. ಸರ್, ಬಿಡದಿ ಪ್ರಾಜೆಕ್ಟ್ನ ರಾಜಕೀಯವಾಗಿ ನೋಡ್ಬೇಕಾ? ಇಲ್ಲ, ಈಗ ಡೆವಲಪ್ಮೆಂಟ್ ಅಂದ್ರೆ ಏನು, ಜನರಿಗೆ ಅನುಕೂಲ ಆಗಬೇಕು, ಅದರಿಂದ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಬೇಕು, ಮತ್ತು ಅದರಿಂದ ಒಂದು ಆ ಕ್ಷೇತ್ರ, ಆ ಪ್ರದೇಶ ಅಭಿವೃದ್ಧಿ ಆಗಬೇಕು. ಬಟ್ ಇಲ್ಲೇನಾಗಿದೆ, ಅಲ್ಲಿ ಬೇರೆ ಕಡೆ ಮಾಡಿರೋದು ಏನಾಗಿದೆ, ಅಲ್ಲಿ ಈ ರೀತಿ ಫರ್ಟೈಲ್ ಲ್ಯಾಂಡಲ್ಲಿ ಮಾಡಿಲ್ಲ ಅವರೆಲ್ಲೂ. ಅಂದರೆ ಕಲ್ಟಿವೇಶನ್ ಇರತಕ್ಕಂಥ ಲ್ಯಾಂಡಲ್ಲಿ ಮಾಡಿಲ್ಲ, ಬರಡು ಭೂಮಿನಲ್ಲಿ ಮಾಡಿದೆ. ಇಲ್ಲೂ ಕೂಡ ಬೇರೆ ಕಡೆ ಎಲ್ಲರೂ ಬರಡು ಭೂಮಿ ಇದ್ರೆ ಮಾಡ್ಕೊಳ್ಳಿ. ಸರ್, ನೀವು ಹೋಗಿ ನೇರವಾಗಿ ಭಾಗವಹಿಸುವಂತಹ ಕಾರ್ಯಕ್ರಮ, ಈಗ ಪಾದಯಾತ್ರೆಗಳು ನಡೀತಿದೆ, JDS ಫುಲ್ ಟೈಮ್ ಬಂದಿದೆ, BJP ಎಲ್ಲೋ ಹಿಂದೆ ಉಳಿತಿದೆ, ಬರೀ ನಗರಕ್ಕೆ ಸೀಮಿತ ಆಗ್ತಿದೆ ಹೇಳಿಕೆ ಅಂತಿದೆ. ಸರ್, ನೀವು ಭಾಗವಹಿಸುವಂತ ಸಾಧ್ಯತೆ? ಇಲ್ಲ, ಈಗ ಆಲ್ರೆಡಿ ಒಂದ್ಸರಿ ಆಗಿದೆ. ಈಗ ಒಟ್ಟಾಗಿ ಮಾಡಬೇಕಾಗುತ್ತೆ ಇದನ್ನು. JDS ಮತ್ತು BJP ಒಟ್ಟಾಗೆ ಮಾಡಬೇಕಾಗುತ್ತೆ. ಸರ್, BJP ಸ್ಟ್ಯಾಂಡ್ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಇದೆಯಾ? ಯಾಕೆ ಇಷ್ಟು ನೇರವಾಗಿ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ರೈತರದ್ದು ಪ್ರತಿಯೊಬ್ಬರದ್ದು ಆರೋಪ, BJP ದೊಡ್ಡ ದೊಡ್ಡ ನಾಯಕರು ಬಂದ್ರು, ಇಲ್ಲೆಲ್ಲ ಬೈದ್ರು ಈ ಪ್ರಾಜೆಕ್ಟ್ ಬೇಡ ಅಂತ ಹೇಳಿ.
ಹೋದ್ರು ಸದನದಲ್ಲಿ ಕಂಪ್ಲೀಟ್ ಆಗಿ ಒಪ್ಕೊಂಡ್ಬಿಟ್ರು, ಮಾಡಿ ಡೆವಲಪ್ಮೆಂಟ್ ಇರ್ಲಿ ಅಂತ ಹೇಳಿದ್ರು. ಯಾಕೆ ಅಡ್ಜಸ್ಟ್ಮೆಂಟ್ ಅಂತಾರೆ? ಪಾರ್ಟಿ ಇನ್ಸೈಡ್ ಅಲ್ಲಿ ಏನಾದ್ರು ಇನ್ಸ್ಟ್ರಕ್ಷನ್ ಇದೆಯಾ ಸರ್, ಈ ಅಡ್ಜಸ್ಟ್ಮೆಂಟ್ ಇರ್ಲಿ, ಈ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಿಕೆ ಕೊಡಬೇಡಿ ಅಂತಿದ್ಯಾ? ಇಲ್ಲ, ಅವರು ಕೊಟ್ಟಿದ್ದಾರಲ್ಲ. ಈಗ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಇದನ್ನು ಖಂಡಿಸಿದ್ದಾರೆ, ಮತ್ತು ನಮ್ಮ ವಿಜೇಂದ್ರ ಅವರು ಕೂಡ ಇದನ್ನು ಖಂಡಿಸಿದ್ದಾರೆ. ಇವನ್ ರಾಹುಲ್ ಗಾಂಧಿ ಅವರ ಗಮನಕ್ಕೂ ತರ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ರೀತಿ ಯಾವುದೂ ಇಲ್ಲ. ಸರ್, ರೈತರ ಸಲಹೆ ಬಗ್ಗೆ ನೀವು ಮೊದಲು ಮಾತಾಡ್ತಾ ಇದ್ದಾಗ ಹೇಳಿದ್ರಿ, ಈ ಬಗ್ಗೆ ಮೋದಿ ಅವರಿಗೆ ಒಪ್ಪಿಗೆ ಇಲ್ಲ ಅನ್ನೋದು ನಿಮ್ ಮೂಲಕ ಇವಾಗ ಸತ್ಯ ಆಗ್ತಿದೆ. ರೈತರೇನಾದ್ರೂ ಮೋದಿ ಅವ್ರಿಗೆ ನೇರವಾಗಿ ಲೆಟರ್ ಬರೆದ್ರೆ, ಈಗ ರಾಹುಲ್ ಗಾಂಧಿಗೆ ಬರಿತೀವಿ ಅಂತ ಬರ್ತಿದ್ದಾರೆ, ಬಿಕಾಸ್ ಅವ್ರದೇ ಪಾರ್ಟಿ ಇನ್ಸ್ಟ್ರಕ್ಷನ್ ಕೊಡ್ಲಿ ಅಂತ, ಮೋದಿ ಅವ್ರಿಗೆ ಈಗ ಏನಾಗುತ್ತೆ, ಹೇಗಿದ್ರು ಇವತ್ತು ಎಲ್ಲ ಆನ್ಲೈನಲ್ಲೇ ನಾವು ಈ ಲೆಟರ್ಗಳನ್ನ ನಾವು ತಲುಪಿಸ್ತೀವಿ. ಸೊ ಅದರಿಂದ ನಾನು ಕೂಡ ರೈತರಿಗೆ ನಿಮ್ಮ ಮೀಡಿಯಾ ಮೂಲಕ ಹೇಳ್ತೇನೆ. ನಾನು ಕೂಡ ಹಲವಾರು ರೈತರ ಜೊತೆ ಮಾತಾಡ್ತೇನೆ. ಸೊ ಆನ್ಲೈನಲ್ಲಿ ಪ್ರಧಾನಮಂತ್ರಿಯವರಿಗೆ ಬರಿಬೇಕಾಗುತ್ತೆ. ಈ ಪ್ರಾಜೆಕ್ಟ್ಗೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಸೊ ತಾವು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ. ಸರ್, ಇನ್ನೊಂದು, ಆ ಭೂಮಿ ಕೊಡ್ತಿರುವಂತಹ ಬೆಲೆ ಈಗ ವಿವಾದವನ್ನ ಸೃಷ್ಟಿ ಮಾಡಿದೆ. ಮಾರುಕಟ್ಟೆ ಮೌಲ್ಯ ನೀಡ್ತೀವಿ ಅಂತ ಹೇಳಿ 1.2 ಕೋಟಿ 2.14 ಲಕ್ಷ ಬರೋ ತರ 2,14,00,000 ಇಲ್ಲಾಂದ್ರೆ 2.5 ಕೋಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಅಷ್ಟೇನಾ ಸರ್ ಇರೋದು? ಅಲ್ಲ, ಒಂದು ಏನಾಗಿದೆ, ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಹೋಗ್ತಾರೆ. ಇವಾಗ ಏನಾಗುತ್ತೆ, ಸಿಟಿ ಲಿಮಿಟಿಗೆ ಬಂದರೆ ಇಟ್ ಈಸ್ ಅಂದರೆ ಒಂದು ಸಪೋಸ್ ಹಳ್ಳಿ ಲಿಮಿಟಲ್ಲಿ ಬಂದರೆ 3 times ಏನೋ ಇರುತ್ತೆ ಅದು. ಹೌದು ಸರ್. ಹಳ್ಳಿದು ಹೋದರೆ. ಸೊ ಮೊದಲೇನಾಗಿತ್ತು, ಅದು ಹಳ್ಳಿ ಝೋನಲ್ಲಿತ್ತು. ಇವಾಗ ಗ್ರೇಟರ್ ಬೆಂಗಳೂರಾಗಿ ಈ ಸಿಟಿ ಲಿಮಿಟಿಗೆ ಬಂದಿದೆ. ಹೀಗಾಗಿ ಅವ್ರಿಗೆ ಲ್ಯಾಂಡ್ ಕಂಪನ್ಸೇಷನ್ನು ಕೂಡ ಕಡಿಮೆ ಆಗುತ್ತೆ. ಸರ್, ಸೊಲೋಶಿಯಂ ಅಂತ ಹೇಳಿ ಲೀಗಲಿ ಒಂದು ಆಪ್ಷನ್ ಇದೆ. ಈ ರೀತಿ ರೈತರಿಂದ ತುಂಬಾ ಬಲವಂತವಾಗಿ ಏನಾದ್ರು ಭೂಮಿ ಕಿತ್ಕೊಂಡ್ರೆ, ಇವರು ಇವಾಗ 2 ಕೋಟಿ ಹೇಳಿದ್ರೆ ಅದನ್ನ 100 times ಕೊಡ್ಬೇಕಾಗತ್ತೆ ಒಬ್ಬೊಬ್ಬ ರೈತನಿಗೆ. ಆ ರೀತಿ ಕೊಟ್ಟು ಕಿತ್ಕೊಳ್ಳುವಂತ ಅವಕಾಶ ಇರುತ್ತೆ. ಬಟ್ ಇದರಲ್ಲಿ ತುಂಬಾ ಲೀಗಲ್ ಸೈಟ್ಸ್ ನ ತುಂಬಾ ಅಂದ್ರೆ ಸಾಕಷ್ಟು ಮೀರಿದ್ದಾರೆ ಸರ್. ಏನ್ ಮಾಡ್ಬೋದು ಸರ್ ಇದಕ್ಕೋಸ್ಕರ? ಅಲ್ಲ, ಇದು ಬೇಸಿಕಲಿ ಇದನ್ನ ನಾವು ರೈತರು ಹೋರಾಟದ ಮೂಲಕನೇ ನಾವು ಇದನ್ನ ಗೆಲ್ಲಬೇಕಾಗುತ್ತೆ. ಇನ್ನೊಂದು ಜೊತೆಗೆ ಪರ್ಯಾಯವಾಗಿ ನಾವು ಕಾನೂನಿನ ಹೋರಾಟವನ್ನು ಕೂಡ ಮಾಡಬೇಕಾಗುತ್ತೆ. ಯಾಕೆ ಇದನ್ನು ವಿಧಾನಸೌಧದಲ್ಲಿ ಸದನದಲ್ಲೂ ಕೂಡ ಇದು ಹೆಚ್ಚು ಹೋರಾಟ ಮಾಡಬೇಕಾಗುತ್ತೆ. ಒಂದು ಸದನದ ಹೊರಗೆ, ಇನ್ನೊಂದು ಸದನದ ಒಳಗೆ, ಎರಡೂ ಕೂಡ ಹೋರಾಟ ನಿರಂತರವಾಗಿ ಆಗಬೇಕು. ಇದು ನೋಡಿ, ಇವಾಗ ಪದೇ ನಾವು ನಮ್ಮ ಮುಂದೆನೇ ಒಂದು ಉದಾಹರಣೆ ಇದೆ. ದೇವನಹಳ್ಳಿದು ಬಿಟ್ರಲ್ಲ, ಬಿಟ್ಕೊಡಿ ಇದನ್ನ. ಸೊ ಇದನ್ನು ಬಿಟ್ಕೊಡಿ. ಆಮೇಲೆ ಯಾರೂ ಕೂಡ ಈಗ ಅದಕ್ಕೋಸ್ಕರ ನಾವು ಇಂಟರ್ವ್ಯೂ ಮೊದಲನೇ ಭಾಗದಲ್ಲೇ ನಾನು ಹೇಳಿದೆ, ಈಗ ಸೆನ್ಸಸ್ ಮಾಡ್ದಂಗೆ 28 ಹಳ್ಳಿ ಸೆನ್ಸಸ್ ಮಾಡಿಸಿ. ಅಥವಾ ಅಷ್ಟು ಇದಾದರೆ ಸರ್ವಪಕ್ಷ ಒಂದು ನಿಯೋಗನೂ ಹೋಗಲಿ 28 ಹಳ್ಳಿಗೆ. ಸರ್ವಪಕ್ಷ ಅಂದರೆ ಎಲ್ಲ ಪಾರ್ಟಿನಲ್ಲೂ 10 ಜನ ಸೀನಿಯರ್ ಲೀಡರ್ಸು. ಸೊ ನೀವು ಹಳ್ಳಿಗೆ ಹೋಗಿ ಇಂಟ್ರ್ಯಾಕ್ಟ್ ಮಾಡಲಿ. ಏನು 28 ಹಳ್ಳಿ ಅಂದರೆ ಬಹುಶಃ 2 ದಿವಸಕ್ಕೆ ಮುಗಿಸ್ಬಿಡ್ಬೋದು ಸರ್. ಸೊ ಆಗ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು, ಫಸ್ಟ್ ಹ್ಯಾಂಡ್ ಅವರ ಅಭಿಪ್ರಾಯ ಸಿಗುತ್ತೆ. ಸರ್, ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳ್ಬಿಡ್ತಿರೋದು, ಇದು ಒಂದು ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳಿ ಹಿರಿಯ ನಾಯಕರೇ ಹೇಳಿದ್ದಾರೆ. ಇದು ರಿಯಲ್ ಎಸ್ಟೇಟ್ ನಿಮಗೆ ದೂರದಿಂದ ನೋಡಿದಾಗ ಏನು ಅನಿಸ್ತದೆ ಸರ್? ಅಲ್ಲ, ಇದು ಫಸ್ಟ್ ಆಫ್ ಆಲ್ ಇದರದ ಅವಶ್ಯಕತೆನೇ ಇಲ್ಲ. ಈಗಿರೋ ಲೇಔಟ್ಸೇ ಖಾಲಿ ಇದೆ. ಈಗಿರೋ ಅಪಾರ್ಟ್ಮೆಂಟ್ ಈಗ ನೋಡಿ, ಈಗ ನಾವು ಜಸ್ಟು ಇದೇ ರೋಡಲ್ಲಿ ಹೋಗ್ಬೇಕಾದ ನೈಸ್ ರೋಡಲ್ಲಿ ಎಡ ಬಲಕ್ಕೆ ಎಷ್ಟು ಅಪಾರ್ಟ್ಮೆಂಟ್ ಇದೆ, ಎಲ್ಲ ಖಾಲಿ ಇದೆ. ಎಕ್ಸಾಕ್ಟ್ಲಿ ಸರ್. ಎಡಬಲ ಆಲ್ಮೋಸ್ಟ್ ಅಪ್ ಟು ಬಿಡದಿ, ಅಪ್ ಟು ಆಲ್ಮೋಸ್ಟ್ ರಾಮನಗರ ತನಕ ಸುಮಾರು ಅಪಾರ್ಟ್ಮೆಂಟ್ ಖಾಲಿ ಇದೆ. ಅದರಲ್ಲೂ ಮ್ಯಾಕ್ಸಿಮಮ್ ಅಪಾರ್ಟ್ಮೆಂಟ್ಸ್ ಇರೋದು ಅಪ್ ಟು ಕೆಂಗೇರಿ ಆ್ಯಂಡ್ ಬಿಡದಿ. ಎಡಗಡೆ ಬಲಗಡೆ ನೋಡಿದರೆ ಎಲ್ಲ ಖಾಲಿ ಇದೆ. ಅವರೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ, ಅಯ್ಯೋ ಇನ್ವೆಸ್ಟ್ ಮಾಡಿದ್ದೀವಿ, ಯಾರೂ ಬರ್ತಾ ಇಲ್ಲ ಅಂತ. ಈಗ ಖಾಲಿ ಇರೋ ಅಪಾರ್ಟ್ಮೆಂಟೇ ಟೌನ್ಶಿಪ್ಪು. ಸರ್, ಆರೋಗ್ಯದ ಬಗ್ಗೆ ನಿಮ್ಮಷ್ಟು ಸ್ಪಷ್ಟ ಹೇಳಕ್ಕೆ ಯಾರು ಸಾಧ್ಯನೇ ಇಲ್ಲ ಸರ್. ಒಂದ್ ವೇಳೆ ಈ 8.5 ಲಕ್ಷ ಮರ ಹೊರಟೋಯ್ತು, ಗಿಡ ಹೊರಟೋಯ್ತು, ಮತ್ತೊಂದ್ ಕಡೆ ದಿನ ಕಳೆದ ಹಾಗೆ ಇಲ್ಲಿಂದ ಬರ್ತಿರುವಂತಹ ಸಾವಿರಾರು ಲೀಟರ್ ಹಾಲ್ ನಿಂತೋಯ್ತು ಸರ್, ಜನಕ್ಕೆ ಇವರು ಪರಿಹಾರ ಕೊಡ್ತಾರೆ.
ಅಲ್ಲಿರುವಂತಹ ಪಶು ಪಕ್ಷಿ ಅಲ್ಲಿ ಅದನ್ನೇ ಅವಲಂಬಿತವಾಗಿರುವಂತಹ ಸಾಕಷ್ಟು ಜಾನುವಾರುಗಳಿವೆ, ಅದಕ್ಕೆಲ್ಲ ಏನ್ ಸರ್ ಪರಿಹಾರ? ಅಲ್ಲ, ಅದಕ್ಕೇನೆ ಇಡೀ ಜೀವರಾಶಿನೇ ಹಾಳಾಗುತ್ತೆ. ಒಂದು ಜೀವರಾಶಿ ಅಂದರೆ ಮನುಷ್ಯರು ಇದ್ದಾರೆ, ಪ್ರಾಣಿಗಳು ಇದ್ದಾರೆ. ಸೊ ಇಡೀ ಜೀವರಾಶಿ, ಆಮೇಲೆ ಇವನ್ನು ಪ್ರಾಣಿಗಳು ನಮ್ಮ ಮನುಷ್ಯರಿಗೆ ಯಾವ ರೀತಿ ಜೀವ ಇದೆಯೋ ಇವನ್ ನಮ್ಮ ಗಿಡ ಮರಗಳಿಗೂ ಜೀವ ಇದೆ. ಅದರಿಂದ ಹೇಳಿದ್ರೆ ಜೀವರಾಶಿನೇ ಹಾಳಾಗುತ್ತೆ. ಅದರಿಂದ ಬಿಡಬೇಕು. ಇದೊಂದು ಒಳ್ಳೆ ಅವಕಾಶ. ಅವ್ರಿಗೆ ಕ್ರೆಡಿಟ್ ಹೋಗಲಿ, ಎಕ್ಸಾಕ್ಟ್ಲಿ ಸರ್, ಅವ್ರಿಗೆ ಕ್ರೆಡಿಟ್ ಹೋಗಲಿ, ಮುಖ್ಯಮಂತ್ರಿಯವ್ರಿಗೆ ಕ್ರೆಡಿಟ್ ಹೋಗಲಿ, ಬಿಡಲಿ, ಈ ಯೋಜನೆ ಕೈ ಬಿಡಬೇಕು. ಸರ್ ಹೆಲ್ತ್ ಎಫೆಕ್ಟ್ ಏನಾಗುತ್ತೆ ಸರ್ ಫೈನಲಿ? ಇವಾಗ ಏನಾದ್ರೂ ಅಲ್ಲಿ ಮರ ಎಲ್ಲ ಕಟ್ಟಾಯ್ತು ಅಂದ್ರೆ ಬೆಂಗಳೂರವ್ರು ಆರಾಮಾಗಿದೀವಿ ಸರ್, ಟೌನ್ಶಿಪ್ ಆಗ್ತದೆ, ಪ್ರತಿಭಟನೆ, ಅವ್ರವ್ರ ಇಷ್ಟ ಅಂತ ಸುಮ್ಮನಿದೀವಿ. ಹೆಲ್ತ್ಗೆ ಏನೇನು ಎಫೆಕ್ಟ್ ಆಗುತ್ತೆ ಸರ್ ನಮಗೆ? ಅಲ್ಲ, ಓವರ್ ಆಲ್ ಈಗಾಗಲೇ ಹೇಳಿದೆ, ವಾಯು ಮಾಲಿನ್ಯ ಜಾಸ್ತಿ ಆದಾಗ ಈ ಕಾಯಿಲೆಗಳೆಲ್ಲ ಜಾಸ್ತಿ ಆಗುತ್ತೆ. ಸೊ ಪರಿಸರ ಹಾಳಾಗುತ್ತೆ. ಸೊ ಅಂದರೆ ಇಡೀ ರಾಷ್ಟ್ರಾದ್ಯಂತ ಕೂಡ ಈ ಥರ ಯೋಜನೆಗಳು ಆಗ್ತಾ ಇದ್ದರೆ ಅದನ್ನು ಕೈ ಬಿಡಬೇಕು. ಅದು ಯಾವುದೇ ರಾಜಕೀಯ ಪಕ್ಷ ಆಗಲಿ, ಅದು ರೂಲಿಂಗು ಒಂದು ಪಕ್ಷ ಆಗಲಿ ಅಥವಾ ಅಪೋಸಿಷನ್ ಇನ್ನೊಂದು ಪಕ್ಷ ಆಗಲಿ, ಯಾವುದೇ ಪಕ್ಷ ಆಗಲಿ, ಇಡೀ ನಮ್ಮ ಭಾರತಾದ್ಯಂತ ಈ ರೀತಿ ನಾವು ರೈತರ ಫಲವತ್ತಾದ ಭೂಮಿಯನ್ನು ತೆಗೆದುಕೊಂಡು ಮಾಡತಕ್ಕಂಥ ಪ್ರಾಜೆಕ್ಟ್ಗಳು ಆಗಬಾರ್ದು. ಅಭಿವೃದ್ಧಿಗಳು ಪ್ರತಿಷ್ಠೆಯ ಪಣ ಆಗದೆ ರೈತರ ಪರವಾಗಿರ್ಲಿ, ಜನರಿಗಾಗಿ ಬಂದಂತಹ ಸರ್ಕಾರ ಜನರಲ್ಲಿಂದನೇ ಸಾಕಷ್ಟು ಹೆಸರು ಮಾಡಲಿ. ಇದನ್ನ ಒಂದು ಉಡುಗೊರೆ ನೀಡೋ ಮೂಲಕ ಅದರ ಕಂಪ್ಲೀಟ್ ಕ್ರೆಡಿಟ್ ಅನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ತೆಗೆದುಕೊಳ್ಳಿ ಅನ್ನೋದು ಸ್ಥಳೀಯ ಸಂಸದರ ಮಾತಾಗಿದೆ. ಸರ್ ಧನ್ಯವಾದ. ಥ್ಯಾಂಕ್ ಯು, ನಮಸ್ಕಾರ.